ಪಬ್ಲಿಕ್ ನ್ಯೂಸ್ಗೆ ಮತ್ತೆ ಸ್ವಾಗತ. ನಟ ದರ್ಶನ್ಗೆ ಮತ್ತೆ ರಿಲೀಫ್ ಸಿಕ್ಕಿರೋ ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ. ರಾಜಕಾಲುವೆಯನ್ನ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಟಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಈಗ ಸದ್ಯಕ್ಕೆ ರಿಲೀಫ್ ಸಿಕ್ಕಿದೆ. ಐಡಿಯಲ್ ಹೋಮ್ಸ್ ಲೇಔಟ್ ಒತ್ತುವರಿ ಪ್ರಕರಣದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವಂತೆ ಹೈಕೋರ್ಟ್ ಈಗ ಆದೇಶವನ್ನ ನೀಡಿದೆ. ಮುಂದಿನ ಆದೇಶದವರೆಗೂ ಯಥಾಸ್ಥಿತಿಯನ್ನ ಕಾಯ್ದುಕೊಳ್ಳೋದಕ್ಕೆ ಹೈಕೋರ್ಟ್ ಸರ್ಕಾರಕ್ಕೆ ಆದೇಶವನ್ನ ನೀಡಿದೆ. ಸರ್ಕಾರಕ್ಕೆ ನೋಟಿಸ್ ಹಾಗೆಯೇ 2 ವಾರಗಳಲ್ಲಿ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸೂಚನೆಯನ್ನ ಕೂಡ ನೀಡಲಾಗಿದೆ. ನ್ಯಾಯಮೂರ್ತಿ ಅಬ್ದುಲ್ ನಜೀರ್ ಅವರಿದ್ದ ಏಕಸದಸ್ಯ ಪೀಠ ಈ ತೀರ್ಪನ್ನ ಕೊಟ್ಟಿದೆ. RR ನಗರ ಐಡಿಯಲ್ ಬಡಾವಣೆಯಲ್ಲಿ ದರ್ಶನ್ ಮನೆ ಇದೆ. ಈಗಾಗಲೇ ಜಿಲ್ಲಾಡಳಿತದ ವಶದಲ್ಲಿದೆ ದರ್ಶನ್ ಅವರ ನಿವಾಸ. ಈ ಕ್ರಮವನ್ನ ಪ್ರಶ್ನಿಸಿ ನಟ ದರ್ಶನ್ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು. ಇದರ ವಿಚಾರಣೆಯನ್ನ ಹೈಕೋರ್ಟ್ ನಡೆಸಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅವಿನಾಶ್ ಅವರಿಂದ. ಅವಿನಾಶ್, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ನ ಅಭಿಪ್ರಾಯ ಏನಾಗಿತ್ತು ಇವತ್ತು? ಅರವಿಂದ್, ದರ್ಶನ್ ಅವರ ಮನೆಯನ್ನ ಜಿಲ್ಲಾಡಳಿತ ವಶಕ್ಕೆ ತೆಗೆದುಕೊಂಡಿದ್ದೀವಿ ಅಂತೇಳಿ ಬೋರ್ಡ್ ಹಾಕಿದ್ರಷ್ಟೇ, ವಶದಲ್ಲಿರ್ಲಿಲ್ಲ. ಅದರ ಒಂದು ರೀತಿ ಸಾಂಕೇತಿಕವಾಗಿ. ಆದ್ರೆ ಆ ರೀತಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತೇಳಿ ಒಂದು SS ಆಸ್ಪತ್ರೆ ಸೇರಿದಂತೆ ಸುಮಾರು 48 ಮನೆಗಳನ್ನ ಜಿಲ್ಲಾಡಳಿತ ವಶಕ್ಕೆ ತೆಗೆದುಕೊಳ್ಳೋಕೆ ಮುಂದಾಗಿತ್ತು. ಆದ್ರೆ ಮುಂಚಿತವಾಗಿಯೇ SS ಆಸ್ಪತ್ರೆಯವರು ಮತ್ತು ಆ 48 ಮನೆಯವರು ಹೋಗಿ ತಡೆಯಾಜ್ಞೆಯನ್ನ ತಂದಿದ್ರು. ದರ್ಶನ್ ಅವರು ತಡವಾಗಿ ಅರ್ಜಿ ಸಲ್ಲಿಸಿದ್ರು ತಡೆಯಾಜ್ಞೆ ಕೋರಿ. ಹೀಗಾಗಿ ಇವತ್ತು ಬಂದಿದೆ. ನ್ಯಾಯಾಲಯ ಸದ್ಯಕ್ಕೆ ತಡೆಯಾಜ್ಞೆಯನ್ನ ನೀಡಿ ರಾಜ್ಯ ಸರ್ಕಾರಕ್ಕೆ ನೋಟಿಸ್ ಜಾರಿ ಮಾಡಿದೆ. ಯಾವ ಆಧಾರದಲ್ಲಿ ನೀವು ಅದನ್ನ ವಶಕ್ಕೆ ತೆಗೆದುಕೊಳ್ತೀರಿ, ಏನೇನು ಉಲ್ಲಂಘನೆ ಆಗಿದೆ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಹಾಜರುಪಡಿಸಿ ಅಂತೇಳಿ ನೋಟಿಸ್ ನೀಡಿದೆ. ಅರವಿಂದ್, ಅವಿನಾಶ್, ಅಂದ್ರೆ ಈಗ ಯಥಾಸ್ಥಿತಿ ಅಂತಂದ್ರೆ ಈ ಕ್ಷಣದಲ್ಲಿ ಯಾವ ಸ್ಥಿತಿ ಇದೆ ಅದನ್ನೇ ಕಾಯ್ಕೊಂಡು ಹೋಗಿ ಅಂತ. ಈಗಾಗ್ಲೇನೆ ಬೋರ್ಡ್ ಹಾಕಿದ್ದಾರೆ, ಅದು ಇದು ಸರ್ಕಾರಕ್ಕೆ ಸೇರಿದ್ದು ಅಂತ, ಮನೆ ಖಾಲಿ ಇದೆ, ಈ ಸ್ಥಿತಿಯನ್ನ ಮೇಂಟೈನ್ ಮಾಡಿ ಅಂತನಾ, ಅಥವಾ ಇದನ್ನೆಲ್ಲ ರಿಮೂವ್ ಮಾಡಿ ದರ್ಶನ್ಗೆ ವಾಪಸ್ ಮನೆಯನ್ನ ಹಸ್ತಾಂತರ ಮಾಡಿ ಅಂತ ಮೇಂಟೈನ್ ಮಾಡಿ ಅಂತ ನ್ಯಾಯಾಲಯ ತಿಳಿಸಿದೆ. ಅವಿನಾಶ್, ದರ್ಶನ್ ಅವರು ಆ ಮನೆಯಲ್ಲಿ ವಾಸ ಇದ್ದಾರೆ, ಅದನ್ನೇ ಮುಂದುವರಿಸಿ ಅಂತೇಳಿ ಆದೇಶ ಮಾಡಿದೆ. ಅಂದ್ರೆ ಇವಾಗ ಹಾಕಿರ್ತಕ್ಕಂಥ ಈ ಬೋರ್ಡ್ ಇದನ್ನೆಲ್ಲ ರಿಮೂವ್ ಮಾಡ್ಬೇಕಾಗತ್ತಾ ಅವಿನಾಶ್? ರಿಮೂವ್ ಮಾಡ್ಬೇಕಾಗತ್ತೆ. ಎಸ್ ಅವಿನಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಟ ದರ್ಶನ್ಗೆ ಮತ್ತೊಮ್ಮೆ ರಿಲೀಫ್ ಸಿಕ್ಕಿದೆ. ಕೋರ್ಟ್ ಇವಾಗ ದರ್ಶನ್ ಪರವಾಗಿ ಯಥಾಸ್ಥಿತಿಯನ್ನು ಕಾಯ್ದುಕೊಳ್ಳಿ ಅಂದರೆ ಮನೆ ಇವಾಗ ಸದ್ಯಕ್ಕೆ ದರ್ಶನ್ ಸುಪರ್ದಿಯಲ್ಲೇ ಇರಲಿ, ಮುಂದಿನ ಆದೇಶ ಬರೋ ತನಕ ಅದನ್ನು ಸರ್ಕಾರ ವಶಕ್ಕೆ ತೆಗೆದುಕೊಳ್ಳೋದು ಬೇಡ ಅನ್ನುವ ರೀತಿಯಲ್ಲಿ ಈಗ ಆದೇಶವನ್ನು ನೀಡಿದೆ. ನಿಮ್ಮ ಹೆಬ್ಬಾಳ ಪ್ರದೇಶದಲ್ಲಿ ಒಬ್ಬ ಕಾರ್ಪೊರೇಟರ್ 10 ಕೋಟಿ ಬದ್ದು 20 ಕೋಟಿ ಮಾಡ್ತಾನೆ. ಡೋಂಟ್ ರೈಸ್ ಕ್ವಶನ್, ಬಿಕಾಸ್ ನಾನು ಅದಕ್ಕೆ ಪ್ಯಾರಲಲ್ ಆಗಿ ಇನ್ನೊಂದು ಸಂಘ ಕಟ್ತೀನಿ, ಇದು ಬೇಕೇ ಬೇಕು ಅಂತ. ವಿಲ್ ಯು ಅಕ್ಸೆಪ್ಟ್ ಇಟ್? ಈಸ್ ಇಟ್ ನಾಟ್ ಲೂಟ್ ಆಫ್ ಪಬ್ಲಿಕ್ ಮನಿ? ದೂರದ ಸ್ವೀಡನ್ ದೇಶದಿಂದ ಪೋಷಕರನ್ನ ಹುಡುಕಲು ಬಂದ ಮಗಳಿಗೆ ತಂದೆ ಮತ್ತು ಸೋದರ ಸಿಕ್ಕಿದ್ದಾರೆ.